ನಮಸ್ಕಾರ ರೀ ಎಲ್ಲರಿಗೂ, ಹೆಂಗಿದ್ದೀರಾ? ಇವತ್ತ ಒಂದು ಫಸ್ಟ್ ಬ್ಲಾಗ್ ಹಾಕ್ತಾ ಇದ್ದೀನಿ. ಭಾಳ ಜನ ಕಮೆಂಟ್ ಮಾಡಿ ಹೇಳ್ತಾ ಇದ್ರು ಬ್ಲಾಗ್ ಹಾಕಿ ಅಂತೇಳಿ. ಹಿಂಗಾಗಿ ಭಾಳ ದಿನ ಆಯ್ತಾ ಹಾಕ್ಬೇಕಂತ ನಾನು ಮಾಡ್ತಾ ಇದ್ದೆ. ಟೈಮ್ ಸರಿ ಕೂಡಿ ಬರ್ತಿರ್ಕಿಲ್ಲ. ಇವತ್ತು ಒಂದು ಫಸ್ಟ್ ಬ್ಲಾಗ್ ಹಾಕ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ, ಇಲ್ಲ ನಿಮ್ಗೆ ಅನಿಸ್ಲಿಲ್ಲ ಅಂದ್ರೆ ನಂಗೆ ಯಾಕಂತ ಅದು ಕಮೆಂಟ್ ಮಾಡಿ ಹೇಳಿ. ನಿನ್ನೆ ನಂತರ ಏನು ರಂಗೋಲಿ ಹಾಕಿರ್ತೀವಲ್ಲ ಅದನ್ನ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದನ್ನ ಒರೆಸ್ಕೊಂಡು ನನ್ನ ಬಾಗಿಲಿಗೆ ರಂಗೋಲಿ ಹಾಕ್ತಾ ಇದ್ದೀನಿ. ನಮ್ಮ ಮನೆಗೆ ಸಿಂಪಲ್ ರಂಗೋಲಿ ಹಾಕ್ತೀನಿ, ಭಾಳ ಜಾಸ್ತಿ ಏನು ತೆಗಿಯಂಗಿಲ್ಲ. ಸಿಂಪಲ್ ಅಂದ್ರೂ ಹೊಸಲ ಮೇಲೆ ಈ ರೀತಿ ಸ್ವಸ್ತಿಕ್ ತೆಗಿತೀನಿ. ಆಮೇಲೆ ಸೆಂಟರ್ದಾಗ ಒಂದು 2 ಸಣ್ಣ ಡಿಸೈನ್ ಮಾಡಿ ಬಿಟ್ಟಿರ್ತೀನಿ. ಇದು ಬೆಳಿಗ್ಗೆನೆ ಎದ್ದ ಸ್ಟಾರ್ಟಿಂಗ್ ಕೆಲಸ ಅಂದ್ರೆ ಇದೆ ನಮ್ದು. ಮೊದ್ಲಿಂದ ಹಿರಿಯರ ಹೇಳಿದ್ ನೆನಪ್ರಿ. ಬಟ್ ಹೇಳ್ತಿದ್ರ ಅಂಗಳ ಬಾಗ್ಲು ಒಳಗ ರಂಗೋಲಿ ಹಾಕಿರ್ಬೇಕನ್ನ ಮನೆಯನ್ ಗಂಡ್ಮಕ್ಳು ಹೊರಗೆ ಬೀಳ್ಬೇಕಂತೇಳಿ. ಹಿಂಗಾಗಿ ಎದ್ದು ಕೂಡ್ಲೆ ಮೊದ್ಲಿಂದ ನಿಮಗೂ ಎಲ್ಲಾ ಗೊತ್ತಿರ್ಬೇಕ. ಮೊದ್ಲಿಂದನ ಎಲ್ಲಾರುನ ಎದ್ದು ಕೂಡ್ಲೆ ಫಸ್ಟ್ ಅಂಗಳ ಬಾಗ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕ್ತಿದ್ರ. ರಂಗೋಲಿ ಅಂತೂ ಹಾಕಿ ಆಯ್ತು. ಪೂಜಾದೆಲ್ಲ ಸಾಮಾನ್ ತಕ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೊಂಡ ಪೂಜಾನು ಮಾಡ್ಕೊಂಡೆ. ಪೂಜಾ ಮಾಡಿದ ಕೂಡಲೇ ಏನೋ ಉದ್ಬತ್ತಿ ಧೂಪ ಎಲ್ಲ ಹಚ್ಚಿದ ಕೂಡಲೇ ಒಂದೇನೋ ಪಾಸಿಟಿವ್ ಎನರ್ಜಿ ಬರ್ತದ. ಆಮೇಲೆ ಬೆಳಗ್ಗೆ ಎದ್ದ ಕೂಡಲೇ ಕೆಲಸ ಅಂದ್ರ ಫಸ್ಟ್ ಅಂಬ್ಲಿ ಮಾಡ್ಬೇಕ. ಯಾಕಂದ್ರೆ ಈಗ ಸ್ವಲ್ಪ ಬ್ಯಾಸಗಿ ಕಾಲ ಅಲ್ಲ, ಎಲ್ಲರಿಗೂ ಅಂಬ್ಲಿ ಬೇಕಾಗ್ತದ. ನಿಮ್ ಯಾರ್ಯಾರ ಮನ್ಯಾಗ ನೀವು ಅಂಬ್ಲಿ ಮಾಡ್ಕೊತೀರಿ ಅಂತ ನಕ್ಕಿ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ನಾಷ್ಟಾಕ್ ಅಂತೇಳಿ ಮಸ್ತ್ ಕಂದ ಪೋಹೆ ಮಾಡಿದೆ ನೋಡ್ರಿ. ಕಂದ ಪೋಹೆ ಆದ ಕೂಡಲೇ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕುಂತಿ. ಆಮೇಲೆ ಬ್ಯಾಸಗಿ ಕಾಲ ಅಲ್ಲ, ಹಿಂಗಾಗಿ ತಂಪು ಮಾಡ್ಕೋ ಸೊಲ್ಯಾಗ ಕಲ್ಲಂಗಡಿ ಹಣ್ಣ ಕಟ್ ಮಾಡಾಕತ್ತಿದ್ದು. ನಮ್ಮ ಮನೆಯವ್ರ ಏನಂದ್ರ ನಿಮ್ಗ ಒಂದ್ ಹೊಸ ಟೆಕ್ನಿಕ್ ಕಲಿಸ್ಕೊಡ್ತೀನಿ, ಅದರಿಂದ ಒಂದ್ ಸ್ವಲ್ಪನೂ ಬೀಜ ಬರಂಗಿಲ್ಲ, ಆ ರೀತಿ ಕಟ್ ಮಾಡ್ರಂದ್ರ ನಾವು ಅಂದು ನಮಗಂತೂ ಬರಂಗಿಲ್ಲ, ನಿಮ್ಗ ಗೊತ್ತದ, ನೀವ ಕಟ್ ಮಾಡಿ ಕೊಡ್ರಿ ನಮ್ಗ ಅಂತಂದ್ವಿ. ರೀತಿ ಏನೋ ಕಟ್ ಮಾಡಿದ್ರೆ ಖರೇನ ಒಂದು ಬೀಜ ಬಂದಿರ್ಕಿಲ್ಲ. ಆಮೇಲೆ ಹೋಗಿ ಸ್ವಲ್ಪ ಕಾಯಿಪಲ್ಲೆ ಎಲ್ಲ ಮುಗಿದಿತ್ತು ಅಂತೇಳಿ ಎಲ್ಲಾ ಕಾಯಿಪಲ್ಲೆ ತರಾಕಂತ ಹೋಗಿದ್ವಿ. ಹೋಗಿ ತಗೊಂಡ್ ಬಂದ, ಹಂಗ ಗಡಿಗೆನೂ ಇದ್ರಿಕಿಲ್ಲ, ಗಡಿಗೆನೂ ತಗೊಂಡ್ ಬಂದ ಒಂದ್ ಸ್ವಲ್ಪ ನೀರ್ ಒಳಗ ಎಲ್ಲ ಒಂದ್ ರಾತ್ರಿ ಎಲ್ಲಾ ನಾನು ನೆನೆ ಹಾಕಿದ್ದೆ ನೋಡ್ರಿ. ಒಂದು ಮೊಸರು ಮಾಡಾಕ ಒಂದ್ ಅಂಬ್ಲಿಗೆ ಈ ರೀತಿ 2 ಗಡಿಗೆ ಸಣ್ಣ ತಗೊಂಡ್ ಬಂದೆ ನೋಡ್ರಿ. ಮಧ್ಯಾಹ್ನ ಊಟಕ್ಕೆ ಏನೂ ಮಾಡ್ರಿಕ್ಕಿಲ್ಲ. ಸ್ವಲ್ಪ ಬೊಚ್ಚಿಕಾಯಿ ಮುರಿದಿದ್ದು ಅವನ್ನ ಹುರ್ಕೊಂಡ ಕುಡ್ನಿ ಕೊಟ್ಟೆ. ರೆಸಿಪಿ ಹೆಂಗ್ ಮಾಡ್ತೀನಿ ಅಂತ ನೋಡೋಣ ಬನ್ರಿ. ನಾನು ಮೊದ್ಲ ಬೊಚ್ಚಿಕಾಯಿ ಹುರ್ಕೊಂಡು ಸೈಡ್ ಇಟ್ನಿ. ಆಮೇಲೆ ಅದ್ರಾಗ ಒಂದ್ ಸ್ವಲ್ಪ ಉಳ್ಳಾಗಡ್ಡಿ, ಕರಿಬೇವು, ಹಸಿಮೆಣಸಿಕಾಯಿ, ಸಾಸಿವೆ, ಜೀರಿಗೆ ಎಲ್ಲಾ ಹಾಕೊಂಡ ಮತ್ತೊಂದ್ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ನಾವು ಹುರಿದಿಟ್ಟಿದ್ದೇನ ಬೊಚ್ಚಿಕಾಯಿ ಇತ್ತಲ್ಲ ಅದನ್ನು ಹಾಕೊಂಡ ಚಲೋ ತಂಗ ಫುಡ್ನಿ ಒಳಗ ಮಿಕ್ಸ್ ಮಾಡ್ಕೋದ. ಆಮೇಲೆ ರುಚಿಗೆ ತಕ್ಕಷ್ಟ ಸ್ವಲ್ಪ ಉಪ್ಪು ಹಾಕೊಂಡ ಸ್ವಲ್ಪ ಎಣ್ಣೆ ಒಳಗನ ನಾವು ಮುಗಿಸಿದ್ರೂ ನಮ್ದು ಕಾಯಿಪಲ್ಲೆ ರೆಡಿ ಆಕೈತೆ. ಇಲ್ಲ ಸ್ವಲ್ಪ ರಸ ಬೇಕಾಗಿತ್ತು ಅಂದ್ರೆ ಸ್ವಲ್ಪ ನೀರ್ ಹಾಕೋದು. ಆಮೇಲೆ ಮತ್ತ ಸ್ವಲ್ಪ ಶೇಂಗಾ ಪುಡಿ ಹಾಕೊಂಡು ಚಲೋ ತಂಗೆ ಹಣ್ಣ ಕುದಿಸ್ಕೊಂಡ್ರ ನಮ್ದ ಬೌಚಿಕಾಯಿ ಪಲ್ಯ ರೆಡಿ. ಇದಕ್ಕ ಚೌಳಿಕಾಯಿ ಪಲ್ಯನು ಅಂತಾರ, ಬೌಚಿಕಾಯಿ ಪಲ್ಯನು ಅಂತಾರ. ನಮ್ ಸೈಡ್ ಎಲ್ಲ ಸ್ವಲ್ಪ ಬೌಚಿಕಾಯಿ ಪಲ್ಯನ ಅಂತ. ಹಿಂಗಾಗಿ ನಾನು ಬೌಚಿಕಾಯಿನ ಬಾಯಿ ಬಂದದ. ಕಾಯಿ ಪಲ್ಯನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಆಮೇಲೆ ಇದ್ರ ಜೊತೆ ನಮ್ಗ ಅಕ್ಕಿ ರೊಟ್ಟಿ ಬೇಕಾಗಿತ್ತು. ಹಿಂಗಾಗಿ ಹಿಟ್ಟು ಉಕ್ಕರಿಸಿ ನಾನು ಲಟ್ಟಿಸಿನ ಅಕ್ಕಿ ರೊಟ್ಟಿ ಮಾಡ್ಕೊಂಡೀನಿ ಈ ರೀತಿನ. ನಿಮ್ಗ ಈ ರೆಸಿಪಿ ಬೇಕಾಗಿತ್ತಂದ್ರ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ನೆಕ್ಸ್ಟ್ ವಿಡಿಯೋದಾಗ ಅಕ್ಕಿ ರೊಟ್ಟಿ ಹೆಂಗ್ ಮಾಡೋದಂತ ಶೇರ್ ಮಾಡ್ತೀನಿ. ರಾತ್ರಿ ಮಾಡಿದ್ದ ಸ್ವಲ್ಪ ಅನ್ನ ಇತ್ತು, ಅದನ್ನ ಮೊಸರ ಕಲ್ಸ್ಕೊಂಡೆ. ಸ್ವಲ್ಪ ಬೀಟ್ರೂಟ್ ಇತ್ತು, ಅದನ್ನು ಒಂದು ಸ್ವಲ್ಪ ಸಲಾಡ್ ಮಾಡ್ಕೊಂಡೆ. ಅದನ್ನ ವಿಡಿಯೋದಾಗ ತಗೊಂಡೇ ಇಲ್ಲ, ಟೈಮ್ ಇದ್ರಿಕ್ಕಿಲ್ಲ. ಸೊ ಬನ್ನಿ ಎಲ್ಲರೂ ಊಟ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡ್ರಿ. ಹೆಂಗ್ ಅನಿಸ್ತಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.